ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು 6ನೇ ತರಗತಿಗೆ ಸಂಬಂಧಿಸಿದಂತೆ 3ನೇ ವಿಡಿಯೋವನ್ನ ನೋಡ್ತಾ ಹೋಗೋಣ. 68ನೇ ಪ್ರಶ್ನೆ. ಓಕೆ, ಸೂಕ್ತ ಉತ್ತರಕ್ಕೆ ಗುರುತನ್ನ ಅಂದ್ರೆ ರೈಟ್ ಮಾರ್ಕ್ ಅನ್ನ ಹಾಕಿ ಅಂತ ಇದೆ. ಸಂಖ್ಯೆಗಳ ಅಪವರ್ತ್ಯಗಳ ಬಗ್ಗೆ ತಿಳಿದು ಲ, ಸ, ಅ ಹಾಗೂ ಮ, ಸ, ಅ ಗಳನ್ನ ಕಂಡು ಹಿಡಿಯಿರಿ ಅಂತ ಇದೆ. ಕೆಳಗಿನವುಗಳಲ್ಲಿ 3ರಿಂದ ನಿಶೇಷವಾಗಿ ಭಾಗವಾಗುವಂತ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಯಾವ್ದು ಭಾಗ ಆಗುತ್ತೆ ನೋಡಿ. 1 0 2 3 3 9, 3 3 9. ಓಕೆ, 3 4 12. ಇದು ಆಗೋದಿಲ್ಲ. ಓಕೆ, ಇದೂನು ಆಗೋದಿಲ್ಲ. ಇನ್ನು ಇದನ್ನ ನೋಡೋಣ. 3 4 12, 3 1 3 4 10 ಬಂತು. ಸೊ 68ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು? 1 2 3 0 ಇಸ್ ದ ರೈಟ್ ಆನ್ಸರ್. 2 ಮತ್ತು 3 ಎರಡರಿಂದಲೂ ಕೂಡ ಭಾಗವಾಗುವಂತ ಸಂಖ್ಯೆ ಯಾವುದು ಅಂತ ಕೇಳಿದರೆ ದಟ್ ಇಸ್ 2 8 5 6. ಓಕೆ, ಈ ಮಾಯಾ ಚೌಕದಲ್ಲಿ ಬಳಸಿರುವಂತಹ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಅಂತ ಕೇಳಿದರೆ, ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳಿದಾಗ ನೋಡಿ 2 ಅವಿಭಾಜ್ಯ ಸಂಖ್ಯೆ, ಅದಾದ ನಂತರ 3 ಕೂಡ ಅವಿಭಾಜ್ಯ ಸಂಖ್ಯೆ, 5 ಕೂಡ ಅವಿಭಾಜ್ಯ ಸಂಖ್ಯೆ, ಮತ್ತೆ 7 ಕೂಡ ಅವಿಭಾಜ್ಯ ಸಂಖ್ಯೆ. ಸೊ 2 3 5 7 ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. 20 ಮತ್ತು 28ರ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ಕೇಳಿದರೆ, ಓಕೆ, 4 1 2 ಮೇಲಿನವೆಲ್ಲವೂ ಕೂಡ ಆಗ್ತವೆ. ಇನ್ನು 30 ಮತ್ತು 48ರ ಮ, ಸ, ಅ ಅಂತ ಕೇಳಿದರೆ ಏನಾಗುತ್ತೆ ನೋಡಿ. ದಟ್ ಈಸ್ 6. ಭಾಜ್ಯ ಸಂಖ್ಯೆಗಳಿಗೆ ಸರಿಹೊಂದುವಂತ ಹೇಳಿಕೆಯನ್ನ ನಾವಿಲ್ಲಿ ಗುರುತಿಸಬೇಕು. ಕೇವಲ ಒಂದು ಅಪವರ್ತನವನ್ನ ಮಾತ್ರ ಹೊಂದಿರುತ್ತದೆ, ಕೇವಲ 2 ಅಪವರ್ತನಗಳನ್ನ ಹೊಂದಿರುತ್ತದೆ, 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿರುತ್ತೆ, ಯಾವುದೂ ಅಲ್ಲ ಅಂತ ಇದೆ ನೋಡಿ. ಸರಿಯಾದಂತ ಆಯ್ಕೆ ಏನು? 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಭಾಜ್ಯ ಸಂಖ್ಯೆಗಳು ಒಳಗೊಂಡಿರ್ತವೆ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 74ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 1ರಿಂದ 100ರವರೆಗಿನ ಸಂಖ್ಯೆಗಳಲ್ಲಿ 9 ಎಷ್ಟು ಬಾರಿ ಪುನರಾವರ್ತನೆ ಆಗುತ್ತೆ ಅಂತ ಕೇಳಿದರೆ. ಓಕೆ, 74ನೇ ಪ್ರಶ್ನೆ. 1ರಿಂದ 100ರವರೆಗಿನ ಸಂಖ್ಯೆಗಳಲ್ಲಿ 9 ಏನಿದೆ ಅಲ್ಲ, ಅದು ಎಷ್ಟು ಬಾರಿ ಪುನರಾವರ್ತನೆ ಆಗುತ್ತೆ? 1ರಿಂದ 100ವರೆಗಿನ ಸಂಖ್ಯೆಗಳಲ್ಲಿ 9 ಅನ್ನುವಂತ ಒಂದು ನಂಬರ್ ಏನಿದೆ ಅದು ಎಷ್ಟು ಬಾರಿ, ಎಷ್ಟು ಟೈಮ್ಸ್ ರಿಪೀಟ್ ಆಗುತ್ತೆ ಅಂತ ಕೇಳಿದರೆ ಅದು ರಿಪೀಟ್ ಆಗುವಂಥದ್ದು 19 ಟೈಮ್ಸ್. ಓಕೆ, 19 ಟೈಮ್ಸ್ ರಿಪೀಟ್ ಆಗುತ್ತೆ. ನೋಡಿ, ಇವು ಕೂಡ ತುಂಬಾನೇ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. 74ನೇ ಕ್ವೆಶನ್ ಏನಿದೆಯಲ್ಲ, ಆಲ್ಮೋಸ್ಟ್ ಎಲ್ಲಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ರೀತಿ ಕೇಳಿದ್ದಾರೆ. ಓಕೆ, ಇನ್ನು 75ನೇ ಪ್ರಶ್ನೆಯನ್ನ ನೋಡ್ತಾ ಹೋಗಿ. ಅನಿತಾ ಮತ್ತು ಸುನಿತಾಳ ಒಂದು ದಾಪು ಏನಿದೆ ಕ್ರಮವಾಗಿ 30 ಸೆಂಟಿಮೀಟರ್ ಮತ್ತು 40 ಸೆಂಟಿಮೀಟರ್ ಇದೆ. ಅನಿತಂದು 30 ಇದೆ, ಸುನಿತಾಳದ್ದು 40 ಇದೆ. ಇವರಿಬ್ರು ಕೂಡ ಒಟ್ಟಿಗೆ ನಡೆಯಲು ಪ್ರಾರಂಭಿಸಿದ್ರೆ ಎಷ್ಟನೇ ದಾಪಿನಲ್ಲಿ ಇಬ್ಬರು ಜೊತೆಗೆ ಬರ್ತಾರೆ ಅಂತ ಇದೆ. ಎಷ್ಟನೇ ದಾಪಿನಲ್ಲಿ ಅವರಿಬ್ರು ಜೊತೆ ಬರ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಯಾವಾಗ ಬರ್ತಾರೆ ನೋಡಿ. ಎಷ್ಟನೇ ದಾಪಿನಲ್ಲಿ ಇಬ್ರು ಜೊತೆಗೆ ಬರ್ತಾರೆ ಅಂದ್ರೆ 120 ಆಗುತ್ತೆ. ಓಕೆ, 12ರ ಕ್ರಮಾನುಗತ 4 ಅಪವರ್ತ್ಯಗಳು ಯಾವುವು ಅಂತ ಕೇಳಿದರೆ ದಟ್ ಈಸ್ 24, 36, 48 and 60 ಇಸ್ ದ ರೈಟ್ ಆನ್ಸರ್. ಓಕೆ, 3 ಮತ್ತು 9 ಎರಡರಿಂದಲೂ ಕೂಡ ಭಾಗವಾಗುವಂತ ಸಂಖ್ಯೆ ಯಾವುದು ಅಂತ ಕೇಳಿದರೆ 3 ಮತ್ತು 9 ಎರಡರಿಂದ ಕೂಡ ಭಾಗವಾಗುವಂತ ಸಂಖ್ಯೆ 903. ಇನ್ನು 3060 ನಾವು ಪೂರ್ಣವಾಗಿಸುವಂತಹ ಸಂಖ್ಯೆ ಯಾವುದು? ಇದನ್ನ ಪೂರ್ಣವಾಗಿ ಭಾಗಿಸುವಂತಹ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ 2ರಿಂದನೂ ಆಗುತ್ತೆ, 3ರಿಂದನೂ ಆಗುತ್ತೆ, 4ರಿಂದನೂ ಆಗುತ್ತೆ. ಹಾಗಾಗಿ ಮೇಲಿನ ಎಲ್ಲವು
ಇನ್ನು 79ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 4ರಿಂದ ನಿಶೇಷವಾಗಿ ಭಾಗವಾಗುವಂತ ಸಂಖ್ಯೆ ಯಾವುದು? 4ರಿಂದ ನಿಶೇಷವಾಗಿ ಭಾಗವಾಗುವಂತ ಸಂಖ್ಯೆ ಯಾವುದು ಅಂತ ಕೇಳಿದರೆ ನೋಡಿ, 4ರಿಂದ ನಿಶೇಷವಾಗಿ ಭಾಗವಾಗುವಂತ ಸಂಖ್ಯೆ 1, 5, 8, 4. ಓಕೆ, 10ರಿಂದ ಸಂಪೂರ್ಣವಾಗಿ ಭಾಗವಾಗದ ಸಂಖ್ಯೆ ಯಾವುದು? 10ರಿಂದ ಸಂಪೂರ್ಣವಾಗಿ ಭಾಗವಾಗದೇ ಇರುವಂತ ಸಂಖ್ಯೆ 1001. ಓಕೆ, ಒಂದು ಸಂಖ್ಯೆ 6ರಿಂದ ಭಾಗವಾಗಬೇಕು ಅಂತ ಅಂದ್ರೆ, ಒಂದು ಸಂಖ್ಯೆ 6ರಿಂದ ಭಾಗವಾಗಬೇಕು ಅಂತ ಅಂದ್ರೆ 2ರಿಂದ ಮಾತ್ರ ಭಾಗವಾಗಬೇಕು, 3ರಿಂದ ಮಾತ್ರ ಭಾಗವಾಗಬೇಕು, 2ರಿಂದ ಮತ್ತು 3 ಎರಡರಿಂದಲೂ ಕೂಡ ಭಾಗವಾಗಬೇಕು, ಮೇಲಿನ ಎಲ್ಲವೂ ಅಂತ ಇದೆ. ಓಕೆ, ಸರಿಯಾದಂತ ಆಪ್ಷನ್ ಏನು? 2 ಮತ್ತು 3 ಎರಡರಿಂದಲೂ ಕೂಡ ಭಾಗವಾಗಬೇಕು. ಈ ಸಂಖ್ಯೆಗಳು ಪ್ರತಿ ಸಂಖ್ಯೆಯ ಅಪವರ್ತನಗಳಾಗಿರ್ತವೆ ಅಂತ ಇದೆ. ಯಾವ ಸಂಖ್ಯೆಗಳು? 1 ಮತ್ತು ಅದೇ ಸಂಖ್ಯೆ ಮಾತ್ರ ಪ್ರತಿ ಸಂಖ್ಯೆಯ ಅಪವರ್ತನಗಳು ಆಗಿರ್ತವೆ. ಓಕೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವುದು? ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂತ ನೋಡಿದಾಗ ದಟ್ ಈಸ್ 2 ಇಸ್ ದ ರೈಟ್ ಆನ್ಸರ್. ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಯಾವುದು ಅಂತ ಕೇಳಿದರೆ ನೋಡಿ, ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಅಂದ್ರೆ ಅದು 4 ಆಗಿರುತ್ತೆ. ಓಕೆ, 4 ಅನ್ನುವಂಥದ್ದು ಏನಿದೆಯಲ್ಲ, ಈ ಒಂದು ನಂಬರ್ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಆಗಿರುತ್ತೆ. ಇಲ್ಲಿ ಇರುವಂತ ಬೋಗಿಗಳಲ್ಲಿ ಬರುವಂತ ಅಪವರ್ತ್ಯಗಳು ಅಂತ ಕೇಳಿದರೆ, ಓಕೆ, ಯಾವುದು ನೋಡಿ? 9, ಹೌದಾ? ಅದಾದ ನಂತರ 36, ಅದಾದ ನಂತರ 45. ಓಕೆ, 9 ಅದಾದ ನಂತರ 36, ಅದಾದ್ಮೇಲೆ 45. ಸೊ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 86ನೇ ಪ್ರಶ್ನೆ. ಅಪವರ್ತನದ ವೃಕ್ಷದಲ್ಲಿ ಬಿಟ್ಟು ಹೋಗಿರುವಂತ ಅಪವರ್ತನಗಳನ್ನ ಬರೆಯಿರಿ ಅಂತ ಇದೆ. ಓಕೆ, 2 5s are 10. ಓಕೆ, 2 5s are 10. ಅದಾದ ನಂತರ 10 6s are 60. ಸೊ 2 3s are 6. ಸೊ 6 3 5. ಸೊ ಎಲ್ಲಿದೆ 6 3 5? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, 87ನೇ ಪ್ರಶ್ನೆ. ಓಕೆ, 12ರ ಅಪವರ್ತ್ಯಗಳ ಚೌಕವನ್ನ ಗುರುತಿಸಿ ಅಂತ ಇದೆ. 12ರದು ಗುರುತಿಸಬೇಕು. 12 1s are 12, 5 2s are 24. ಓಕೆ, ಇದು ಎಸ್ ಇಲ್ಲಿದೆ ಅಲ್ವಾ? 12 1s are 12, 12 2s are 24, 12 3s are 36, 12 4s are 48, 12 5s are 60. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 88ನೇ ಪ್ರಶ್ನೆ. ಬಾಧ್ಯತೆಯ ನಿಯಮವನ್ನ ಉಪಯೋಗಿಸಿ 11ರಿಂದ ಭಾಗವಾಗುವ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಓಕೆ, ಬಾಧ್ಯತೆಯ ನಿಯಮವನ್ನ ಉಪಯೋಗಿಸಿಕೊಂಡು 11ರಿಂದ ಭಾಗವಾಗುವಂತ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ 1 2 5 8 4. ಓಕೆ, ಸಮಸ್ಯೆಗಳನ್ನ ಬಿಡಿಸಿರಿ ಅಂತ ಕೇಳಿದರೆ ನೋಡಿ, 89ನೇ ಪ್ರಶ್ನೆ. ಕೋಷ್ಟಕದಲ್ಲಿರುವಂತಹ ಸಂಖ್ಯೆಗಳನ್ನ ಅವಿಭಾಜ್ಯ ಸಂಖ್ಯೆ ಮತ್ತು ಭಾಜ್ಯ ಸಂಖ್ಯೆಗಳಾಗಿ ಪ್ರತ್ಯೇಕಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಮತ್ತೆ ಭಾಜ್ಯ ಸಂಖ್ಯೆಗಳಾಗಿ ಪ್ರತ್ಯೇಕಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವನ್ನ ನಾವಿಲ್ಲಿ ರೈಟ್ ಮಾರ್ಕ್ ಹಾಕ್ತಿವೋ ಅವೆಲ್ಲವೂ ಏನು ಅವಿಭಾಜ್ಯ ಸಂಖ್ಯೆಗಳು, ಇನ್ನು ಮಿಕ್ಕಿದ್ದೆಲ್ಲ ಭಾಜ್ಯ ಸಂಖ್ಯೆಗಳು. ಓಕೆ, ಈಗ ಅವಿಭಾಜ್ಯ ಸಂಖ್ಯೆಗಳನ್ನ ನೋಡ್ತಾ ಹೋಗೋಣ. 2 3 5 7 11 13 17 19 23 29. ಓಕೆ, 31 37, ನೆಕ್ಸ್ಟ್ 41 43 47. ಇವೆಲ್ಲ ಏನು ಅವಿಭಾಜ್ಯ ಸಂಖ್ಯೆಗಳು. ಇನ್ ಮಿಕ್ಕಿದ್ದೆಲ್ಲವೂ ಏನಿದೆಯಲ್ಲ 6 8 9. ಓಕೆ, 6 8 9 4 4 6 8 9 10 12 14 15 18 20 21 22 24 25 26 28 30 32 33 34. ಓಕೆ, 35 36 38 39 40. ಓಕೆ, 42 44 45 46 48 49 50. ಇವೆಲ್ಲವೂ ಕೂಡ ಭಾಜ್ಯ ಸಂಖ್ಯೆಗಳು. ಇನ್ನು ತನು ಮತ್ತು ಮನು ಏನಿದ್ದಾರೆ ಜೊತೆಗೆ ತನು ಮನು ಬನು. ಓಕೆ, ಯಾರ್ಯಾರು? ಮೂವರು, ತನು ಮನು ಬನು. ಈ 3 ಜನ ಸ್ನೇಹಿತರು ತಾವು ಒಟ್ಟಿಗೆ ಸಂಪಾದಿಸಿದಂತ ಹಣ 29 ಏನದು 2,97,144 ಸಮವಾಗಿ ಹಂಚಿಕೊಳ್ಬೇಕಾಗಿದೆ. ಸೊ ಭಾಗವಿಕೆಯ ವಿಧಾನವನ್ನ ಬಳಸಿ 3 ಜನ ಸಮನಾಗಿ ಹಂಚಿಕೊಳ್ಳೋದಕ್ಕೆ ಸಾಧ್ಯವೇ ಪರೀಕ್ಷಿಸಿ ಅಂತ ಇದೆ. ಓಕೆ,
3 ಜನ ಅಲ್ವಾ? Three nines are 27. 3 nines are 27. 3 fours are 12. 3 eights are. ಸೊ ಎಲ್ಲರೂ ಕೂಡ ಏನ್ ಮಾಡ್ಬೋದು, 3 ಜನ ಕೂಡ ಸಮನಾಗಿ ಹಂಚ್ಕೋಬಹುದು. ಓಕೆ, ಸೊ ಇಲ್ಲಿ ಬಾಗುವಿಕೆ ವಿಧಾನವನ್ನ ಬಳಸಿ ಅಂತ ಹೇಳಿರೋದ್ರಿಂದ ನೋಡಿ, ಇಲ್ಲಿ ಬಾಗುವಿಕೆಯ ವಿಧಾನವನ್ನ ಬಳಸಿ ಅಂತ ಕೇಳಿದರೆ, ಸೊ ಆ ರೀತಿ ನಾವು ನೋಡಿದಾಗ 2 + 9 + 7 + 1 + 4 + 4 ಎಷ್ಟಾಗುತ್ತೆ ನೋಡಿ? 2 + 9 + 7 + 1 + 4 + 4 ಅಷ್ಟನ್ನು ನಾವು ಆಡ್ ಮಾಡಿದಾಗ ಏನ್ ಸಿಗುತ್ತೆ? 27 ಸಿಗುತ್ತೆ. ಸೊ 3 ಜನ ಅದನ್ನ ಮಾಡ್ಕೋಬೇಕು. ಸೊ 3 9s are 27. ಏನ್ ಬರುತ್ತೆ? 0 ಬರುತ್ತೆ. ಓಕೆ, ಸೊ ಹಾಗಾಗಿ 3 ಮತ್ತು 27. ಓಕೆ, 3 ಮತ್ತೆ 27 ಇವೆರಡರಿಂದ ನಾವು ಇವೆರಡರಿಂದನೂ ಕೂಡ ಇದು ಭಾಗ ಆಗೋದ್ರಿಂದ ಓಕೆ 2,97,144 ತನು, ಮನು ಮತ್ತು ಬನು ಮೂವರು ಕೂಡ ಸಮನಾಗಿ ಹಂಚ್ಕೊಳ್ಬಹುದು. ಇನ್ನು 91ನೇ ಪ್ರಶ್ನೆ, 20, 25, 30ರ ಲಸಾಗು ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ 20, 25, 30. ಓಕೆ, 5 4s are 20, 5 5s are 25, 5 6s are 30. 2 2s are 2 3s are 2 1s are 5 1s are. ಓಕೆ, ಕಂಡುಹಿಡಿಯಿರಿ ಅಂತ ಹೇಳಿದರೆ, ಸೊ ನೋಡಿ 25ರ ಲಸಾಗು ಏನಾಗುತ್ತೆ? 5 × 2 × 2 × 5 × 3 ಆಗುತ್ತೆ. ಸೊ ಅಷ್ಟನ್ನು ಮಾಡಿದಾಗ 5 2s are 10, 10 2s are 20, 20 × 5 100. ಓಕೆ, 100 × 3 300 ಆಗುತ್ತೆ. ಸೊ ಇದು ಓಕೆ. 18, 54 ಮತ್ತು 81 ಇದರ ಮಾಸ ಅನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಓಕೆ, ಹದಿನೆಂಟು 54 ಮತ್ತೆ 81. ಓಕೆ, ಇದರ ಮಾಸ ಕಂಡು ಹಿಡಿಯಿರಿ ಅಂತ ಇದೆ. 3 6 18, 3 1s are 3 8s are 327 ಅಂದ್ರೆ 3 2s are 6, so 3 7s are 21. ನೆಕ್ಸ್ಟ್ 3 2s are 3 6 are 3 9s are. ಓಕೆ, ಇದೇನಾಗುತ್ತೆ ಹಾಗಾದ್ರೆ? 3 × 3 ಏನಾಗುತ್ತೆ? ದಟ್ ಈಸ್ 9. ಸೊ ಇದ್ರದ್ದು 9 ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 45ರ ಅಪವರ್ತನ ವೃಕ್ಷವನ್ನ ಬರೆಯಿರಿ ಅಂತ ಇದೆ. 45ರ ಅಪವರ್ತನ ವೃಕ್ಷ 45 5 9s are no 5 9s are 45. ಓಕೆ, 3 × 3 ಇದು ಇಷ್ಟೇ. ಓಕೆ, ಸೊ ಇಲ್ಲಿಗೆ 3ನೇ ಟಾಪಿಕ್ ಕಂಪ್ಲೀಟ್ ಆಯ್ತು. ಸೊ ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ.